ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ನಾವು ಸ್ಕ್ಯಾನರ್ ನ ತಗೊಂಡ್ ಬರ್ತಾ ಇದೀವಿ ಸ್ವಿಂಗ್ ಟ್ರೇಡಿಂಗ್ ಗೋಸ್ಕರ. ಇದು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಮತ್ತೆ ನಾವು ಅವರ್ಲಿ ಟೈಮ್ ಫ್ರೇಮ್ ಅಲ್ಲಿ ಯೂಸ್ ಮಾಡಿಕೊಂಡು ನೀವು ಸ್ಟಾಕ್ಸ್ ಗಳನ್ನ ಸ್ಕ್ಯಾನ್ ಮಾಡಿ ಸಕ್ಸಸ್ಫುಲ್ ಆಗಿ ಟ್ರೇಡ್ ಮಾಡಬಹುದು. ನೀವು ಎಲ್ಲರೂ ನಮ್ದು ಲಾಸ್ಟ್ ವಿಡಿಯೋ ಸ್ವಿಂಗ್ ಟ್ರೇಡಿಂಗ್ ಗೆ 4000 ಪ್ಲಸ್ ವ್ಯೂಸ್ ಕೊಟ್ಟು ಸಹಕಾರ ಮಾಡಿದ್ದೀರಾ. ಈ ವಿಡಿಯೋನಲ್ಲಿ ಬರ್ತಕ್ಕಂಥ ಸ್ಕ್ಯಾನರ್ ನ ಯೂಸ್ ಮಾಡಿಕೊಂಡು ನೀವು ಸಕ್ಸಸ್ಫುಲ್ ಆಗಿ ಟ್ರೇಡ್ ಮಾಡಬಹುದು. ಈ ಸ್ಕ್ಯಾನರ್ ನಾವು ಹೇಗೆ ಬಿಲ್ಡ್ ಮಾಡಿದೀವಿ, ಯಾವ್ದ್ರಲ್ಲಿ ಮಾಡಿದೀವಿ ಅಂತ ನಿಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ ಮುಂಚೆ. ಈ ಸ್ಕ್ಯಾನರ್ ನಾವು ಚಾರ್ಟಿಂಗ್ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ರೆಡಿ ಮಾಡಿದೀವಿ. EMA ಕ್ರಾಸ್ ಓವರ್ ಸ್ಟ್ರಾಟಜಿ ಅಂದ್ರೆ ಏನು? ನಾವು ನಿಮಗೆ 3 ವಿಡಿಯೋ ಸೀರೀಸ್ ಅಲ್ಲಿ ಕೊಟ್ಟಿದ್ವಿ. ಒಂದು ಇಂಟ್ರಾಡೇಗೋಸ್ಕರ, ಇನ್ನೊಂದು ಸ್ವಿಂಗ್ ಟ್ರೇಡಿಂಗ್ ಗೆ, ಮತ್ತೆ ಇನ್ನೊಂದು ಪೊಸಿಷನಲ್ ಟ್ರೇಡಿಂಗ್ ಗೆ 3 ವಿಡಿಯೋಸ್ ಇದೆ. ಅದನ್ನ ನೀವು ನಮ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಬಹುದು. ಸ್ಟ್ರಾಟಜಿ ಏನು ಅಂತ ಗೊತ್ತಾಗುತ್ತೆ. ನಮ್ಗೆ ಇಲ್ಲಿ ನಾವು ಕೆಲವೊಂದು ಕಂಡೀಷನ್ಸ್ ಹಾಕ್ಬಿಟ್ಟು ಈ ಸ್ಕ್ಯಾನರ್ ನ ಯೂಸ್ ಮಾಡ್ಕೋಬಹುದು. ಏನ್ ಕಂಡೀಷನ್ ಅಂದ್ರೆ, ನಮ್ಮ ಸ್ಟ್ರಾಟಜಿ ಪ್ರಕಾರ 5 EMA ಪ್ರೈಸ್ ಯಾವಾಗ 20 EMA ಪ್ರೈಸ್ ನ ಕ್ರಾಸ್ ಮಾಡ್ಕೊಂಡು ಕೆಳಗಡೆಯಿಂದ ಮೇಲ್ಗಡೆ ಹೋಗುತ್ತೆ, ನಾವು ಅವಾಗ ಬೈ ಮಾಡ್ತೀವಿ. ಇಲ್ಲಿ ನಾವು ಇನ್ನೊಂದು ಅಡಿಷನಲ್ ಫಿಲ್ಟರ್ ಹಾಕಿದೀವಿ. ಏನಂದ್ರೆ 20 EMA ಇಂದ 5% ಕಿಂತ ಜಾಸ್ತಿ ಮೂವ್ಮೆಂಟ್ ಆಗಿರಬಾರದು. 20 EMA ರೇಂಜ್ ಇಂದ 5% ಕಿಂತ ಜಾಸ್ತಿ ಮೂವ್ಮೆಂಟ್ ಆಗಿದ್ರೆ ನಮ್ಗಡೆ ಮೇಲ್ಗಡೆ ಜಾಸ್ತಿ ಪೊಟೆನ್ಶಿಯಲ್ ಇರೋದಿಲ್ಲ ಕ್ರಾಸ್ ಮಾಡಕ್ಕೆ ಅಥವಾ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿಕ್ಕೆ. ಆ ಕಂಡೀಷನ್ ಹಾಕ್ಬಿಟ್ಟು ನೋಡಿದಾಗ ನಿಮ್ಗೆ ನಾ ಈ ಲಿಂಕ್ ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ಏನು ಇಲ್ಲ, ಎವ್ರಿ ಸಿಂಗಲ್ ಡೇ ನೀವು ಮಾರ್ನಿಂಗ್ ಬಂದ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಅವರ್ಸ್ ಯಾವಾಗಲೂ ನಿಮ್ಮ ಟೈಮ್ ಇರುತ್ತೆ, ಅವಾಗ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹೋಗ್ಬಿಟ್ಟು ನೀವು ರನ್ ಸ್ಕ್ಯಾನ್ ಅಂತ ಕೊಟ್ರೆ ಫ್ರೆಶ್ ಆಗಿ ಎವ್ರಿ ಸಿಂಗಲ್ ಡೇ ನಿಮ್ಗೆ ಹೊಸ ಸ್ಟಾಕ್ಸ್ ಗಳು ನಿಮ್ಗೆ ಈ ಸ್ಕ್ಯಾನರ್ ಮುಖಾಂತರ ಸಿಗುತ್ತೆ. ಇಲ್ಲಿ ನೋಡಬಹುದು, ಅಡಾನಿ ಗ್ರೀನ್ ಅಂತ ತೋರಿಸ್ತಾ ಇದೆ, ಅಡಾನಿ ಪವರ್ ಅಂತ ತೋರಿಸ್ತಾ ಇದೆ. ಅಡಾನಿದು ಆಲ್ಮೋಸ್ಟ್ 5-6 ಸ್ಟಾಕ್ಸ್ ಮೇಲ್ಗಡೆ ಇದೆ. ಕೆಳಗಡೆ ಹಾಗೆ ಬಂದಂಗೆ ನೀವು ನೋಡಿ, ಟೋಟಲಿ 115 ಸ್ಟಾಕ್ಸ್ ತೋರಿಸ್ತಾ ಇದೆ. ಇಲ್ಲಿ ಕೆಳಗಡೆ ನೀವು ಪೇಜ್ 1 2 3 4 5 ಕ್ಲಿಕ್ ಮಾಡಿದ್ರೆ ನೀವು ಎಲ್ಲ 115 ಸ್ಟಾಕ್ಸ್ ಗಳನ್ನು ಕೂಡ ಐಡೆಂಟಿಫೈ ಮಾಡಬಹುದು. ಇದರಲ್ಲಿ ಯಾವ ಸ್ಟಾಕ್ಸ್ ಗಳು ಸೆಲೆಕ್ಟ್ ಆಗಿದೆ ಅಂದ್ರೆ ನಿಫ್ಟಿ 200 ಸೆಗ್ಮೆಂಟ್ ಅಲ್ಲಿ ಸೆಲೆಕ್ಟ್ ಆಗಿದೆ. ನಮಗೆ ನಿಫ್ಟಿ 50 ನಲ್ಲೇ ಬೇಕು ಅಂದ್ರೆ ನೀವು ಇಲ್ಲಿ ಚೇಂಜ್ ಮಾಡ್ಕೋಬಹುದು. ನಿಫ್ಟಿ 50 ಅಂತ ಚೇಂಜ್ ಮಾಡಿದ್ರೆ ಟಾಪ್ 50 ಕಂಪನಿಗಳಲ್ಲಿ ಇರ್ತಕ್ಕಂಥ ಕಂಪನಿಗಳದ್ದು ಮಾತ್ರ ಡೀಟೇಲ್ಸ್ ಬರುತ್ತೆ ನಿಮ್ಗೆ. ಓಕೆ, ಇವಾಗ ನೋಡಿ, ಅದಾನಿ ಎಂಟರ್ಪ್ರೈಸ್ ಬಂತು, ಭಾರತಿ ಏರ್ಟೆಲ್ ಬಂತು, ಇಂಡಸ್ಇಂಡ್ ಬ್ಯಾಂಕ್, JSW ಸ್ಟೀಲ್, ಡಾಕ್ಟರ್ ರೆಡ್ಡಿ, ಬಜಾಜ್ ಫೈನಾನ್ಸ್, ಈ ರೀತಿ ಸ್ಟಾಕ್ಸ್ ಗಳು ನಿಮ್ಗೆ ಲಿಸ್ಟ್ ಅಲ್ಲಿ ಬರ್ತಾ ಇದೆ. ವಿಪ್ರೋ ಇದೆ, ಟಾಟಾ ಸ್ಟೀಲ್ ಇದೆ, ನಿಫ್ಟಿ ಕೂಡ ಬರ್ತಾ ಇದೆ ನಿಮ್ಗೆ. ಈ ರೀತಿ ನೀವು ಚೆನ್ನಾಗಿರೋ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ನೀವು 5%, 10%, 20, ಸಮಟೈಮ್ಸ್ 10-20% ತನಕ ನೀವು ರಿಟರ್ನ್ಸ್ ನ ಈಸಿಯಾಗಿ ಸ್ವಿಂಗ್ ಟ್ರೇಡಿಂಗ್ ಮುಖಾಂತರ ಗಳಿಸಬಹುದು. ಒಂದಿಷ್ಟು ಎಕ್ಸಾಂಪಲ್ ನೋಡೋಣ ಚಾರ್ಟ್ ಅಲ್ಲಿ, ಇದು ಕರೆಕ್ಟ್ ಆಗಿ ತೋರಿಸ್ತಿದೀವಲ್ಲ ಅಂತ. ಭಾರತಿ ಏರ್ಟೆಲ್ ನೋಡೋಣ. ಭಾರತಿ ಏರ್ಟೆಲ್ ನೀವು ಟ್ರೇಡಿಂಗ್ ವ್ಯೂ ಅಲ್ಲಿ ನೋಡಿದ್ರೆ, ನಾವಿಲ್ಲಿ ನಮ್ದು ಇಂಡಿಕೇಟರ್ ಹಾಕಿದೀವಿ. 5 EMA ಬ್ಲೂ ಕಲರ್ ಲೈನ್ ಇದೆ ಅಂಡ್ 20 EMA ಬಂದು ಬ್ಲಾಕ್ ಕಲರ್ ಲೈನ್ ಇದೆ. ಇವಾಗ ಜಸ್ಟ್ ಎಕ್ಸಾಕ್ಟ್ಲಿ ಲಾಸ್ಟ್ ವೀಕ್ ಇದು ನಮ್ಗೆ ಅಲರ್ಟ್ ಕೊಟ್ಟಿತ್ತು. ಇವಾಗ ನೀವು ಇಲ್ಲಿ ನೋಡಬಹುದು, 5 EMA ಪ್ರೈಸ್ 1586 ರೂಪಾಯಿ ಇದೆ, ಬಟ್ 20 EMA ಪ್ರೈಸ್ 1584. 2 ರೂಪಾಯಿಗಿನ ಜಾಸ್ತಿ. ಯಾವತ್ತು 2 ಡಿಸೆಂಬರ್ಗೆ ಇದು ಪ್ರೈಸ್ ಯಾವಾಗ ಕ್ಲೋಸ್ ಆಯ್ತು, ಅದರ ನಂತರ ನಿಮಗೆ ಇದು ಅಪ್ಸೈಡ್ ಮೂವ್ಮೆಂಟ್ ಸಿಕ್ಕಿದೆ ಭಾರತಿ ಏರ್ಟೆಲ್ ಅಲ್ಲಿ. ಅಲ್ಲಿಂದ ಅದು ಕೆಳಗಡೆ ಹೋಗಕ್ಕೆ ಟ್ರೈ ಮಾಡಿದೆ, 5 EMA ಕೆಳಗಡೆ ಹೋಗಕ್ಕೆ ಟ್ರೈ ಮಾಡಿದೆ, ಬಟ್ ಆಲ್ಮೋಸ್ಟ್ ಅದರ ಹತ್ರನೇ ಇದೆ. ಈ 1 ಕ್ಯಾಂಡಲ್ ಮಾತ್ರ ಅದು ಕೆಳಗಡೆ ಹೋಗಿತ್ತು. ಬಟ್ ಇವತ್ತು 12th ಡಿಸೆಂಬರ್ಗೆ ನಾವು ಈ ವಿಡಿಯೋ ರೆಕಾರ್ಡ್ ಮಾಡ್ತಿದೀವಲ್ಲ, 12th ಡಿಸೆಂಬರ್ಗೆ ವಾಪಸ್ ಅದು 1598 ರೂಪೀಸ್ ಇದೆ. ಇದು ನಿಮಗೆ ಬೈ ಸಿಗ್ನಲ್ ಆಗುತ್ತೆ, ಪರ್ಫೆಕ್ಟ್ ಸಿಗ್ನಲ್. ನಾಳೆ ನೀವು ನಿಮ್ದು ರಿಸ್ಕ್ ಮ್ಯಾನೇಜ್ಮೆಂಟ್, ಇದು ನಾವು ಯಾವುದೇ ರೆಕಮೆಂಡೇಶನ್ ಅಲ್ಲ, ನಿಮ್ಗೆ ನಾಲೆಜ್ ಗೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಾ ಇದೀವಿ. ನಿಮ್ದು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಯೂಟಿಲೈಸ್ ಮಾಡ್ಕೊಂಡ್ಬಿಟ್ಟು ನೀವು ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ತಗೋಬಹುದು. ನೀವು ಇದಕ್ಕೆ ಅಪ್ರಾಕ್ಸಿಮೇಟ್ಲಿ ನೀವು ಎಲ್ಲಿಗೆ ಬೈ ಮಾಡಬೇಕು ಅಂದ್ರೆ, ಈ ಹೈ ಪ್ರೈಸ್ ಮೇಲೆ ನೀವು ಬೈ ಮಾಡಬೇಕು. ಆಲ್ಮೋಸ್ಟ್ ನಿಮಗೆ 1620 ರೂಪೀಸ್ ಆಗುತ್ತೆ. 1620 ರೂಪಾಯಿಗೆ ನೀವು ಬೈ ಮಾಡಬೇಕು. ನಿಮ್ದು ಸ್ಟಾಪ್ ಲಾಸ್ ಬಂದು ಈ ಕ್ಯಾಂಡಲ್ ಕೆಳಗಡೆ, ಆಲ್ಮೋಸ್ಟ್ ಈ 3 ಕ್ಯಾಂಡಲ್ಸ್ ಲೋ ಏನ್ ಬರುತ್ತೆ, 1570 ರೂಪೀಸ್ ಅಥವಾ 65 ರೂಪೀಸ್ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಈ ಟ್ರೇಡ್ ನ ಕಂಟಿನ್ಯೂ ಮಾಡಬಹುದು. ಎಲ್ಲಿ ತನಕ ನೀವು ಇದನ್ನ ಹೋಲ್ಡ್ ಮಾಡಬೇಕು ಅಂದ್ರೆ, ಬ್ಲೂ ಕಲರ್ ಲೈನ್ ಬ್ಲಾಕ್ ಕಲರ್ ಲೈನ್ ನ ಕ್ರಾಸ್ ಮಾಡ್ಕೊಂಡು ಕೆಳಗಡೆ ಹೋಗೋದಿಲ್ಲ. ಯಾವ ರೀತಿ ಅಂದ್ರೆ, ನಿಮಗೆ ಉದಾಹರಣೆಗೆ ತೋರಿಸಬೇಕು ಅಂದ್ರೆ, ಇಲ್ಲಿ ನಾವು ಒಂದು ಆರೋ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಈ ಕ್ಯಾಂಡಲ್ಗೆ ನಿಮ್ದು 5 EMA ಪ್ರೈಸ್ 20 EMA ಪ್ರೈಸ್ ಗಿಂತ ಕಡಿಮೆ ಇದೆ. ಬ್ಲೂ ಲೈನ್ ಬ್ಲಾಕ್ ಲೈನ್ ಅನ್ನ ಕ್ರಾಸ್ ಮಾಡಿ ಕೆಳಗಡೆ ಬರ್ತಾ ಇದೆ. ಅಲ್ಲಿ ತನಕ ನೀವು ಫ್ಯೂಚರ್ ಅಲ್ಲಿ ಈ ಟ್ರೇಡ್ ನ ಹೋಲ್ಡ್ ಮಾಡಬಹುದು. ನೀವು ಇದೇ ಸ್ಟ್ರಾಟಜಿ ಮುಂಚೆ ಯೂಸ್ ಮಾಡಿದ್ರೆ ನಿಮಗೆ ಎಷ್ಟು ರಿಟರ್ನ್ ಬರ್ತಿತ್ತು ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನಮಗೆ ಬೈ ಸಿಗ್ನಲ್ ಎಲ್ಲಿತ್ತು ಎಂಟ್ರಿ ಭಾರತಿ ಏರ್ಟೆಲ್ ಶೇರ್ ಅಲ್ಲಿ, ಆಲ್ಮೋಸ್ಟ್ ನಿಮಗೆ ನೋಡಿ, ನಿಮಗೆ 14th ಆಗಸ್ಟ್ಗೆ 1480 ರೂಪಾಯಿಗೆ ಎಂಟ್ರಿ ಇತ್ತು. ಅಲ್ಲಿಂದ ಅದು ಕೆಳಗಡೆ ಹೋಗೇ ಇಲ್ಲ, ರೈಟ್. ಅಲ್ಲಿಂದ ನೀವು ಇದರದ್ದು 1480 ನೀವು ತಗೊಂಡ್ರೆ
ಅಲ್ಲಿಂದ ಟಾಪ್ ಅಲ್ಲಿ ನಿಮ್ಗೆ ಆಕ್ಚುಲಿ 20% ತನಕ ರಿಟರ್ನ್ ಇದೆ, ಕರೆಕ್ಟಾ? ಸೊ ಎಲ್ಲಿ ತನಕ ಟ್ರೇಡ್ ರನ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ 1.5 months, 14th August ಇಂದ 27th September ತನಕ. ಅಲ್ಲಿಂದ ಪ್ರೈಸ್ ಕೆಳಗಡೆ ಹೋಗಿದೆ. ಸೊ ನೀವು ಕ್ಯಾಂಡಲ್ ಬೈ ಕ್ಯಾಂಡಲ್ ಸ್ಟಾಪ್ ಲಾಸ್ ಚೇಂಜ್ ಮಾಡ್ಕೊಂಡು ಇನ್ಕ್ರಿಮೆಂಟ್ ಮಾಡ್ಕೊಂಡು ಟ್ರೇಲ್ ಮಾಡ್ಕೊಂಡು ಹೋದ್ರೂ ಕೂಡ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಇಲ್ಲ 20 EMA ಕ್ರಾಸ್ ಎಲ್ಲಿ ತನಕ ಆಗೋದಿಲ್ಲ ಅಲ್ಲಿ ತನಕ ಹೋಲ್ಡ್ ಮಾಡಿದ್ರು ಕೂಡ ಚೆನ್ನಾಗಿ ಪ್ರಾಫಿಟ್ ಗಳಿಸಬಹುದು. ಸೊ ನಿಮಗೆ 1700 ತನಕ, 1700, 1750 ತನಕ ಇಟ್ಕೊಳಕ್ ಆಗಿಲ್ಲ ಅಂದ್ರು ಅಟ್ಲೀಸ್ಟ್ ನೀವು 1680 ತನಕನಾದ್ರೂ ಪ್ರಾಫಿಟ್ ಬರುತ್ತೆ. ಸೊ ನಮಗೆ 100-150 ರೂಪಾಯಿ, 200 ರೂಪಾಯಿ ತನಕ ಪ್ರಾಫಿಟ್ ಬರುತ್ತೆ. ಸೊ 15%, 10%, 20%, ಸಮ್ಟೈಮ್ಸ್ 30% ತನಕ ನೀವು ಈ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಅಮೌಂಟ್ ನ ಗಳಿಸಬಹುದು. ಸೊ ಇದೇ ರೀತಿ ನೀವು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇದನ್ನ ನಾವು ತೋರಿಸ್ತಾ ಇದೀವಿ. ಈಗ ಅವರ್ಲಿ ಟೈಮ್ ಫ್ರೇಮ್ ಅಲ್ಲೂ ಕೂಡ ನೀವು ಮಾಡಬಹುದು. ಸೊ ಅದಕ್ಕೆ ಇನ್ನೊಂದು ಸ್ಕ್ಯಾನರ್ ಲಿಂಕ್ ಇದೆ, ಅದನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡ್ತೀನಿ. ಇಲ್ಲೂ ಕೂಡ ನೀವು ರನ್ ಮಾಡಿದ್ರೆ ನೋಡಿ, ಇವಾಗ ಅದಾನಿ ಗ್ರೂಪ್ ಕಂಪ್ನೀಸ್ ಎಲ್ಲ ಮೇಲ್ ಬರ್ತಾ ಇದೆ. ಸೊ ಇದು ಕೂಡ ನಿಫ್ಟಿ 200 ಸೆಗ್ಮೆಂಟ್ ಅಂತ ನಾನು ಬೈ ಡಿಫಾಲ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಬೇಕಂದ್ರೆ ನಿಫ್ಟಿ 50 ಸೆಲೆಕ್ಟ್ ಮಾಡಬಹುದು, ಇಲ್ಲ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಿದ್ರೆ ತುಂಬಾ ಜಾಸ್ತಿ ಸ್ಟಾಕ್ಸ್, NSE ನಲ್ಲಿ ಎಷ್ಟು ಸ್ಟಾಕ್ಸ್ ಇದೆ ಎಲ್ಲ ಸ್ಟಾಕ್ಗಳು ಇದರಲ್ಲಿ ಬರುತ್ತೆ. ಸೊ ನಾನು ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೋಡಿ ಆಲ್ಮೋಸ್ಟ್ 2719 ಸ್ಟಾಕ್ ಬರುತ್ತೆ. ಸೊ ಇಷ್ಟು ಸ್ಟಾಕ್ಗಳಲ್ಲಿ ಸರ್ಚ್ ಮಾಡಿ ನಾವು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಸೊ ಅವಾಗ ಅದಕ್ಕೆ ನಾವು ನಮ್ದು ಫಿಲ್ಟರ್ ನ ಸರ್ಚ್ ಕ್ಯಾಟಗರಿನ ಕಡಿಮೆ ಮಾಡ್ಕೋಬೇಕು. ಸೊ ನಿಫ್ಟಿ 50 ಚೂಸ್ ಮಾಡಬಹುದು, ಅಥವಾ ನಿಫ್ಟಿ 100 ಚೂಸ್ ಮಾಡಬಹುದು. ಅದನ್ನ ಮಾಡೋದ್ರ ಮುಖಾಂತರ ನೀವು ಸಕ್ಸಸ್ಫುಲಿ ಟ್ರೇಡ್ ಮಾಡಬಹುದು. ಸೊ ನಿಫ್ಟಿ 100 ಅಲ್ಲಿ ಅಡಾನಿದು 4 ಕಂಪನಿ ಬರ್ತಾ ಇದೆ. ಸೊ ಲೆಟ್ಸ್ ಚೂಸ್ ನಿಫ್ಟಿ 50. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಟೆಕ್ ಮಹೀಂದ್ರ ಬಂದಿದೆ, ರೈಟ್? ಟಾಪ್ 3 ಅಲ್ಲಿ ಭಾರತಿ ಏರ್ಟೆಲ್ ಇದೆ, ಟೆಕ್ ಮಹೀಂದ್ರ ಇದೆ. ಸೊ ಲೆಟ್ಸ್ ಸಿ ಟೆಕ್ ಮಹೀಂದ್ರ. ಸೊ ಇದು ಅವರ್ಲಿ ಟೈಮ್ ಫ್ರೇಮ್ ಅಲ್ಲಿ ಇದೆ. ಅವರ್ಲಿ ಟೈಮ್ ಫ್ರೇಮ್ ಅಲ್ಲೂ ಕೂಡ ಇದನ್ನ ನೀವು 2-3 ದಿನ, 1 ವಾರ ತನಕ ರನ್ ಮಾಡಬಹುದು. ಸೊ ನೋಡಿ ಒಂದು ಎಕ್ಸಾಂಪಲ್ ನೋಡೋಣ. ಸೊ ನಿಮ್ಗೆ ಅಲರ್ಟ್ ಸಿಕ್ಕಿರೋದು ಇವತ್ತು ಬೆಳಿಗ್ಗೆ 9:15ಕ್ಕೆ ಅಲರ್ಟ್ ಸಿಕ್ಕಿದೆ. ಬಟ್ ಇದರಿಂದ ಒಂದೇ ಒಂದು ಕ್ಯಾಂಡಲ್ ನಿಂದ ಪ್ರೈಸ್ ಮತ್ತೆ ಕೆಳಗಡೆ ಬಂದಿದೆ, ಮೇಲ್ ಹೋಗಿಲ್ಲ. ಬಟ್ ಇದು ಬ್ಲಾಕ್ ಕಲರ್ ಲೈನ್ ಇಂದ ಕೆಳಗಡೆ ಕಟ್ ಕೂಡ ಮಾಡಿಲ್ಲ. ಸೊ ನಾಳೆ ಇದು ಇನ್ನೊಂದು ಗ್ರೀನ್ ಕ್ಯಾಂಡಲ್ ಯಾವಾಗ ಕೊಡುತ್ತೆ ನಮ್ಗೆ? ಸೊ 1800 ರೇಂಜ್ ಇಂದ ಮೇಲೆ ಹೋದ್ರೆ, ಸೊ 1800 ರೇಂಜ್ಗೆ ಇದು ರೆಸಿಸ್ಟೆನ್ಸ್ ಇದೆ ಇಲ್ಲಿ. ಸೊ ಅದಕ್ಕೋಸ್ಕರ ಇದು ಪ್ರೈಸ್ ಅಲ್ಲಿಗೆ ನಿಂತಿದೆ. ಸೊ ಇಲ್ಲಿಂದ ಮೇಲೆ ಹೋದ್ರೆ ಇನ್ನೂ ಸ್ವಲ್ಪ ಕೆಳಗಡೆ ಬಂದು ಈ 1776 ತನಕ ಬಂದು ಅಲ್ಲಿಂದ ಒಂದು ನಮ್ಗೆ ಗ್ರೀನ್ ಕ್ಯಾಂಡಲ್ ಕೊಟ್ಟು ಮೇಲೆ ಹೋದ್ರೆ ಅಲ್ಲಿಂದ ನಾವು ಬೈ ಮಾಡಬಹುದು. ಸೊ ಅವಾಗ ಎಲ್ಲಿ ತನಕ ಇದು ಬ್ಲೂ ಕಲರ್ ಲೈನ್ ಬ್ಲಾಕ್ ನ ಕ್ಲೋಸ್ ಮಾಡೋದಿಲ್ಲ ಅಲ್ಲಿ ತನಕ ನಮ್ಗೆ ಈ ಟ್ರೇಡ್ ಸಿಗುತ್ತೆ. ಸೊ ಅದೇ ರೀತಿ ನೀವು ಇಲ್ಲಿ ಎಕ್ಸಾಂಪಲ್ ಲಾಸ್ಟ್ ವೀಕ್ 2nd ಡಿಸೆಂಬರ್ಗೆ ನಿಮ್ಗೆ ಒಂದು ಟ್ರೇಡ್ ಸಿಕ್ಕಿತ್ತು. ಅದರ ಪ್ರೈಸಸ್ ಮೇಲೆ ನೀವು ತಗೊಂಡಿದ್ರೆ ನಿಮ್ಗೆ ಎಷ್ಟು % ರಿಟರ್ನ್ ಇದೆ ನೋಡಿ. ಇಲ್ಲಿ ಅಪ್ರಾಕ್ಸಿಮೇಟ್ಲಿ 3-4% ರಿಟರ್ನ್ ಇದೆ, ರೈಟ್? 1-2 ದಿನದ ತನಕ ಮಾತ್ರ ಇದೆ ಟ್ರೇಡ್. ಸೊ ಇಲ್ಲಿ ಡೇ ಬಂದು ನಿಮಗೆ 2nd ಡಿಸೆಂಬರ್, ಇಲ್ಲಿ 9th ಡಿಸೆಂಬರ್. ಸೊ ಮಧ್ಯಕ್ಕೆ ವೀಕೆಂಡ್ ಎಲ್ಲ ಎಕ್ಸ್ಕ್ಲೂಡ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ 1 ವೀಕ್ ತನಕ, 1 ವೀಕಿಗೆ 3-4% ಇಸ್ ವೆರಿ ಗುಡ್ ರಿಟರ್ನ್, ರೈಟ್? ಕೆಲವೊಂದು ಬೇರೆ ಸ್ಟಾಕ್ ಗಳಲ್ಲಿ ನಿಮಗೆ ಇದಕ್ಕಿಂತ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ. ಸೊ ಐಡಿಯಲಿ 3-5%, 10% ತನಕ ನಿಮಗೆ ರಿಟರ್ನ್ಸ್ ಈಸಿಲಿ ಸಿಗುತ್ತೆ. JSW ಸ್ಟೀಲ್ ನೋಡೋಣ. JSW ಸ್ಟೀಲ್ ನೋಡಿ, ಇವಾಗಲೂ ಕೂಡ ಜಸ್ಟ್ ಸ್ವಲ್ಪ ಕೆಳಗಡೆ ಇದೆ, ಇನ್ನ ಮೇಲೆ ದಾಟಿ ಹೋಗ್ಬೇಕು. ಸೊ ಮೇಲೆ ದಾಟಿದ್ರೆ ನಿಮ್ಗೆ ಟ್ರೇಡ್ ಸಿಗುತ್ತೆ. ಸೊ ಈ ಮುಂಚೆ ಲಾಸ್ಟ್ ಟೈಮ್ ಇಲ್ಲಿ ವರ್ಕ್ ಆಗಿದೆ ನೋಡಿ. ಸೊ ಈ ರೀತಿ ನಿಮ್ಗೆ ವರ್ಕ್ ಆದಾಗ ಎಷ್ಟು ರಿಟರ್ನ್ ಪರ್ಸೆಂಟೇಜ್ ಬಂದಿದೆ ಟಾಪ್ ತನಕ ನೀವು ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ 6% ರಿಟರ್ನ್ ಬಂದಿದೆ 5-6 ಡೇಸ್ ಅಲ್ಲಿ. 29th ನವೆಂಬರ್ಗೆ ನಿಮ್ಗೆ ಟ್ರೇಡ್ ಸ್ಟಾರ್ಟ್ ಆಗಿದ್ದು, ನಿಮ್ಗೆ ಟ್ರೇಡ್ ಒಂದ್ಸರಿ ಇಲ್ಲಿ ಎಕ್ಸಿಟ್ ಆಗಿದೆ, ಜಸ್ಟ್ ಬ್ಲಿಪ್ ಅಷ್ಟೇ, ಒಂದೇ ಸರಿ. ಅದರ ನಂತರ ಆಲ್ಮೋಸ್ಟ್ ನಿಮ್ಗೆ ಎಕ್ಸಿಟ್ ಕೊಟ್ಟಿರೋದು ಇಲ್ಲಿ ಈ ಕ್ಯಾಂಡಲ್ ಅಥವಾ ಈ ಕ್ಯಾಂಡಲ್ಗೆ ಆಲ್ಮೋಸ್ಟ್ 10th ಡಿಸೆಂಬರ್ಗೆ. ಸೊ ಆಲ್ಮೋಸ್ಟ್ 10 ಡೇಸ್ ತನಕ ಈ ಟ್ರೇಡ್ ರನ್ ಆಗಿದೆ, ಆಲ್ಮೋಸ್ಟ್ 6% ರಿಟರ್ನ್ ಬಂದಿದೆ, ಕರೆಕ್ಟ್? ಸೊ ಈ ರೀತಿ ನೀವು ಇವೆರಡು ಸ್ಕ್ಯಾನರ್ಗಳನ್ನು ಯೂಸ್ ಮಾಡ್ಕೊಂಡು, ಒಂದು ಅವರ್ಲಿ ಟೈಮ್ ಫ್ರೇಮ್ ಅಲ್ಲಿ ಇದೆ, ಇನ್ನೊಂದು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇದೆ. ಇವೆರಡು ಸ್ಕ್ಯಾನರ್ಗಳನ್ನ ಯೂಸ್ ಮಾಡಿಕೊಂಡು ಇಲ್ಲಿ ನಾವು 5% ಫಿಲ್ಟರ್ ಹಾಕಿದೀವಿ. ನೀವು ಬೇಕಿದ್ರೆ ಫಿಲ್ಟರ್ನ ಕಮ್ಮಿ ಮಾಡ್ಕೋಬಹುದು, 3%, 4% ಹಾಕೋಬಹುದು. ಆ ರೀತಿ ಚೇಂಜಸ್ ಮಾಡಿಕೊಂಡು ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಜಸ್ಟ್ ಫ್ಯೂಚರ್ಸ್ ಬೇಕಂದ್ರೆ ಫ್ಯೂಚರ್ ಸ್ಟಾಕ್ಸ್ ಕೂಡ ಮಾತ್ರ ನೀವು ಲಿಸ್ಟ್ ಮಾಡ್ಕೊಂಡು ಕೂಡ ಚೇಂಜಸ್ ಮಾಡ್ಕೋಬಹುದು. ಮುಂದೆ ಈ ರೀತಿ ಸ್ಕ್ಯಾನರ್ಗಳನ್ನ ನೀವೇ ನಿಮ್ಮ ಹತ್ರ ಬೇರೆ ಸ್ಟ್ರಾಟಜಿ ಇದ್ದು ಅದನ್ನಲ್ಲಿ ಹೇಗೆ ಬಿಲ್ಡ್ ಮಾಡಬೇಕು ಅಂತ ಅದನ್ನು ಕೂಡ ಮುಂದೆ ಬರುವ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ ಈ ವಿಡಿಯೋ ಲೈಕ್ ಆಗಿದ್ದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಈ ವಿಡಿಯೋ ಸ್ಕ್ಯಾನರ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಟ್ರೇಡ್ ಮಾಡಿ ಅಮೌಂಟ್ ಗಳಿಸಿ, ಬಟ್ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಿಕೊಂಡು. ಓಕೆ, ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್, ಗುಡ್ ಟ್ರೇಡಿಂಗ್.